ಅಲ್ಲ ಈಗ ನಿನ್ನೆ ಹಿಂಗೆ ಆಗ್ಬಿಟ್ಟಿದೆ ತೋಟ ಕಂಪ್ಲೀಟ್ ಇದೆಯಲ್ಲ ಮಚ್ಚೆ ಇದೆಯಲ್ಲ ಇದು ಡ್ಯಾಮೇಜ್ ಏನೋ ಇದೆ ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ. ಬಾರಿ ಕಡಿಮೆ ಎಷ್ಟು ಪರ್ಸೆಂಟೇಜ್ ಎಷ್ಟು ಕಡಿಮೆ ಈ ಏರಿಯಾ ಪೈಕಿ ನಮ್ಗೆ ಪರವಾಗಿಲ್ಲ ಸರ್ ಸ್ವಲ್ಪ ಬಾಕಿ ಎಲ್ಲ ಕಡೆ ಈ ಕಡೆ ಎಲ್ಲ ಸುತ್ತಲೂ ಕೂಡ ಎಲ್ಲ ಕಮ್ಮಿ ಅಂದ್ರೆ ಒಂದು 20% ಒಂದು. ಎರಡನೇದಾಗಿ ಈಗ ನಿಮ್ಮ ಇಲ್ಲಿಂದ ಆಂಧ್ರಕ್ಕೆ ತಗೊಂಡೋಗಕ್ಕೆ ಬಿಡಲ್ಲ. ನೀವು ಲೋಡ್ ಮಾಡಿ ಈಗ 60 ಲೋಡು ಲಾರಿ ನಿನ್ನೆ ಬಂದಿದೆ ಅಂತ ಹೇಳ್ತಾ ಇದ್ರಿ, ಇಲ್ಲೇ ಇದೆ ಅಂತ. ಅದನ್ನೇನು ಮಾಡ್ತೀರಿ ಈಗ ಸರ್? ಅವ್ರ ಕೈ ಇಲ್ಲಿ ಬಂದಿರೋ ಸರ್, ಬಂದಿರೋದು ಅದು ತಗೊಂತ ಇದ್ದಾರೆ. ನಮ್ಮ ಕೈ ಅವ್ರು ತಗೊಂತಾರೆ ಸರ್. ಅವರು ನಮ್ದಲ್ಲ, ಅದು ಸರ್. ನಮ್ಮದು ಆಂಧ್ರಾಗ ಹೋಗಿ ಬಿಡ್ತಾ ಇಲ್ಲ, ಅವ್ರದ್ದು ನಮ್ಮ ಕಡೆ ಬರ್ತಾ ಇದೆ. ಇಲ್ಲಿ ಯಾರು ತಡಿತಾ ಇಲ್ಲ, ತಗೊಳ್ಳಕ್ಕೆ ಮಂಡಿಗೆ ಹಾಕಿದ್ದಾರೆ ಅವರು. ಅವ್ರ ಕೈ ಬಂದ್ಮೇಲೆ ಏನಿಲ್ಲ. ವರ್ಷ ಏನಾಗಿದೆ ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿಗಳೆಲ್ಲ ತುಂಬಾಗಿದ್ದಾವೆ ಕಾಯಿಗಳು, ಅವ್ರದ್ದು ತುಂಬಾಗಿದೆ, ನಮ್ದು ಎಲ್ಲ ಜಾಮ್ ಆಗಿದೆ. ಇವಾಗ ಏನಾಗಿದೆ ಅಂದ್ರೆ ₹3 ರೇಟ್ ಹೇಳ್ತಾ ಇದಾರೆ ಇಲ್ಲಿ. ಅದೇ ಕಾಯಿ ತಗೊಳ್ಳೋರಿಲ್ಲ. ಇವಾಗ ನಾವು ಕಾಯಿ ಕಿತ್ತಿದ್ರು 10,000 ಲಾಸ್ ಬರುತ್ತೆ ನಮ್ಗೆ. ಒಂದು ಲೋಡ್ ಎತ್ಕೊಂಡ್ರೆ 10,000 ಲಾಸ್ ಬರುತ್ತೆ. ಹೋಗೋ ಬದಲು ಇಲ್ಲೇ ಬಿಟ್ಬಿಟ್ರೆ ಇನ್ನ ಉಳಿತು ನಮ್ಗೆ, ಗೊಬ್ಬರ ಆದ್ರೂ ಆಗುತ್ತೆ. ಆಯ್ತಾ? ಆದ್ರಿಂದ ಏನಾಗುತ್ತೆ, ಈಗ 3 ದಿವಸದಲ್ಲಿ ಇರೋ ಕಾಯಿ ಎಲ್ಲ ಕ್ಲೀನ್ ಮಚ್ಚ ಬಂದ್ಬಿಟ್ಟು ಎಲ್ಲ ಉದುರೋಗುತ್ತೆ. ನಮ್ಮ ಸರ್ಕಾರ ಏನಾದ್ರೂ 3 ದಿವಸದ ಒಳಗಡೆ ಏನು ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಮಾವಿನಕಾಯಿ ಬೆಳೆದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಈ ಸತಿ ಸ್ವಲ್ಪ ಇಲ್ಲಿಂದ ಮರಗಳೆಲ್ಲ ತೆಗೆದಾಗಬೇಕು. ಅಷ್ಟೇ ಇರೋದು, ಎರಡೇ ಆಪ್ಷನ್ ಇರೋದು. ಇಲ್ಲ ಮಾನ್ ಮರ ತೆಗೆದಾಗಬೇಕು. ಈಗ ನೀವು ಹೇಳುವಂಥದ್ದು ಈ ವರ್ಷದಲ್ಲಿ ನಮಗೇನು ಇನ್ನು ಆಗುವಂಥದ್ದಿಲ್ಲ. ಏನಾದ್ರು ನಾವು ಕೊಯ್ಲಿಕ್ಕೆ ಹೋದ್ರೆ ಕೈಯಿಂದ ಮತ್ತೆ ನಂಗೆ 10,000 ಲಾಸ್. ನಮಗೆ ಸರ್ಕಾರ ಕಂಪೆನ್ಸೇಷನ್ ಕೊಟ್ಟು ಏನಾದ್ರು ನಮ್ಮನ್ನ ಉದ್ಧಾರ ಮಾಡಿದ್ರೆ ಏನಾದ್ರು ಆಗುತ್ತೆ. ಅದು ಕೂಡ ಒಂದು ವಾರದೊಳಗೆ ಆದ್ರೆ 3 ದಿವಸ ಸರ್, 3 ವಾರ ಕೂಡ ಇಲ್ಲ ಸರ್. ಮಳೆ ಬಿದ್ದರೆ